ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸೊ ಯಾರು ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಅಂತಲ್ಲ. ಹ್ಯಾಪಿ ಬರ್ತ್ಡೇ ಆಶು. ಆಶಾ ಬರ್ತಾಳೆ. Happy birthday to you. Happy birthday to you. Happy birthday to you. Happy birthday to you. May God double bless you. Happy birthday. Other photo. First, now Happy birthday. Happy ಎಲ್ಲರಿಗೂ ನಮಸ್ಕಾರ. ಟೈಮ್ ಈಗ ಎಷ್ಟಮ್ಮ? ನನ್ನ ಬರ್ಡೇ ಗೈಸ್. ನನ್ನ ಬರ್ಡೇಗೆ ಸರ್ಪ್ರೈಸ್ ಆಗಿ ಯಾರು ಬಂದಿದ್ದಾರೆ ನೋಡಿ. ಆಶು ಅಂಡ್ ಚಿನ್ನಿ ಬಂದವ್ರೆ. ದೇವರ ಕೊಟ್ಟ ಅಕ್ಕ. ದೇವರು ಕೊಟ್ಟ ದೇವರ ಆಟ. ಬೇಗ ಫ್ಲಾಶ್ ಆಯ್ತು, ಇಲ್ಲಾಂದ್ರೆ ಬಲ್ಲವ ಅಣ್ಣ ನೀನು ಇನ್ನೂ ಮಲಗಿಲ್ವಾ ಅಣ್ಣ? ಸಾಸಿಲ್ವಾ? ಓಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಂತಾಳೆ ನೋಡಿ ಫ್ರೆಂಡ್ಸ್. ಲೈಫಲ್ಲೇ ಫಸ್ಟ್ ಟೈಮ್ ಸಾಸ್ ಇಲ್ಲದೆ ನಾನು ಪಿಜ್ಜಾ ತಿಂತಾ ಇದ್ದೀನಿ. ಯಾರು ಪಿಜ್ಜಾಗೆ ಸಾಸ್ ಹಾಕೊಳ್ಳಲ್ಲ. ನೀವೇ ಕೆಚಪ್ ಕಣೆ. ಯಾರು ಟೊಮೆಟೊ ಕೆಚಪ್. ನನಗೆ ಪಿಜ್ಜಾಗೆ ಅದಿಲ್ಲ ಅಂದ್ರೆ ಮುಟ್ಟೋದೇ ಇಲ್ಲ ನಾನು. ಮಜಾ ಆಯಾ. ಸಾಸ್ ಹಾಕೋತೀನಿ. ಇಬ್ರು ವಿ ಆರ್ ದ ಸೇಮ್ ಬೋಟ್. ದಟ್ಸ್ ವೈ ವಿ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬೇಬಿ ನಿಂಗೋಸ್ಕರ ಸಾಸ್ ಕೊಟ್ಟವನು ಬೇಬಿ. ಬೇರೆ ಎಲ್ಲಾದ್ರೂ ನೋಡಿದ್ರೆ ಹೇಳಿ ಗೈಸ್. ಇನ್ನೊಂದು ಹೇಳಮ್ಮ. ಇಂಡಿಯಾನಲ್ಲಿ ಉತ್ಪತ್ತಿ ಆಗಿರೋದು. ಇಂಡಿಯಾ ಹೌದಾ? ಉತ್ಪತ್ತಿ ಯಾವುದು? ಉತ್ಪತ್ತಿ ಬಾರಕ್ ಒಬಾಮ ನಮ್ಮ ಪಕ್ಕದ ಮನೇಲೆ ಇದ್ದಿದ್ದು. ಹೌದಾ? ಬಾರಕ್ ಒಬಾಮ ಯಾರು? ಸಾಲ ಕೇಳ್ತಾ. ಅದೇ ಬಾಂಬ್ ಹಾಕಿದ್ನಲ್ಲ ಅವನು. ವುಮೆನ್. ಬಾಂಬ್ ಹಾಕಿದ್ನಲ್ಲ ಅವನೇ ಬಾರಕ್ ಒಬಾಮ. ಈ ವಿಡಿಯೋ ಎಲ್ಲ ಹಾಕಿದೆ ಗೈಸ್ ನೋಡಿ ಗೈಸ್. ಬಾರಕ್ ಒಬಾಮ ಕೇಳಿಲ್ಲ. ಬಾರಕ್ ಒಬಾಮ ಬಾಂಬ್ ಹಾಕಂದಂತೆ. ಒಸಾಮಾ ಬಿನ್ ಲಾಡೆನ್ ಹಾಗಾದ್ರೆ ಒಸಾಮಾ ಬಿನ್ ಲಾಡೆನ್ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಪ್ರೆಸಿಡೆಂಟ್ ಆಗಿದ್ದ. ಇದಕ್ಕೆ ಹಂಗಾದ್ರೆ ಅವ್ನು ಹಾಕಿದ್ದು ಕರೆಕ್ಟ್, ಇವನು ಪ್ರೆಸಿಡೆಂಟ್. ಕನ್ಫ್ಯೂಷನ್. ಸುಮ್ಮನೆ ಈರುಳ್ಳಿ ತಿನ್ನು. ಗುಡ್ ಮಾರ್ನಿಂಗ್. ನಾನೀಗ ಹೊಂಡೈ ಶೋರೂಮಲ್ಲಿ ಇದ್ದೀನಿ. ನನ್ನ ಕಾರು AC ಪ್ರಾಬ್ಲಮ್ ಇರೋದ್ರಿಂದ ರೆಡಿ ಮಾಡ್ಸಕ್ಕೆ ಬಂದಿದ್ದೀನಿ. क्या हुआ? थोड़े किलोमीटर चलना है, करना है। हाँ चेक करो. तो ನಾನೀಗ ಕಾರ್ನ ಶೋರೂಮಲ್ಲಿ ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ. ಬರ್ತಡೆ ಅಲ್ವಾ, ಬರ್ಡೇ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೇಗೋ ಕಾರು ರೆಡಿ ಮಾಡೋಕೆ 1 hour ಆಗುತ್ತೆ ಅಂದವ್ರೆ. ಸೊ ಕ್ಯಾಬಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ತಿಂದಿಲ್ಲ, ಹೊಟ್ಟೆ ಅಷ್ಟೇ ಇದೆ. ಈ ರೋಡಲ್ಲಿ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ. ಅಲ್ಲದೆ ದೇವಸ್ಥಾನ ಇದೆ, ಸಾಯಿಬಾಬಾ ದೇವಸ್ಥಾನ.
ಓಪನ್ ಇದೆಯಾ ಗೊತ್ತಿಲ್ಲ. ಕ್ಲೋಸ್ ಆಗಿದೆಯಾ ಆದರೂ ನಾವು ಪ್ರಾಬ್ಲಮ್ ನೋಡಿಕೊಂಡು ಹೋಗೋಣ. ಓಂ ಸರ್ ಓಂ ಸರ್ ಓಂ ಸರ್. ಏನೋ ಸರ್ಪ್ರೈಸ್ ಅಂತ ಇನ್ನೇನೋ ಪ್ಲೇಸ್ಗಳು ಪ್ಲ್ಯಾನ್ ಮಾಡಿ ಇಟ್ಕೊಂಡವ್ರೆ. ಅದು ನೋಡ್ಬೇಕು ಎಲ್ಲಿಗೆ ಅಂತ. ಬೇರೆ ತುಂಬ ಇಷ್ಟ ಇದೆ. ಇಬ್ಬರು ಲೇಡೀಸ್ ಏನು ಮಾಡ್ತಾ ಇದ್ದಾರೆ? ಎಲ್ಲಿ ಮಗ ತೋರಿಸಮ್ಮ ನಿಮ್ಮದು? ಎಲ್ಲಿ ಆಶಾ ಕಟಿಂಗ್ ಮಾಡ್ತಾ ಇದ್ದಾರಾ? ಗೈಸ್ ನೈಟೇ ಬಂದಿದ್ದಾರೆ ಸರ್ಪ್ರೈಸ್ ಅಂತ. ಈಗ ಸರ್ಪ್ರೈಸ್ ಅಂತ ಎಲ್ಲಿಗೋ ಕರ್ಕೊಂಡು ಹೋಗ್ತಾವ್ರ. ಅದು ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಕಾರ್ ರೆಡಿ ಮಾಡಿಸ್ತಾ ಇದ್ದೀನಿ. ಇನ್ನೂ 1 hour ಆಗುತ್ತೆ. ಅಷ್ಟೊಂದು ಇವರು ರೆಡಿ ಆಗಿ 2 hour ಆಗುತ್ತೆ. ಸೊ ಆಬ್ವಿಯಸ್ ಅಲ್ವಾ. ಹೊಟ್ಟೆ ಇಷ್ಟ ಇದೆ ಅಮ್ಮ. ಟಿಫನ್ ಫಸ್ಟು. ಓಕೆ, ಕಸ ಗುಡಿಸ್ಬಿಟ್ಟು ಮನೆ ಹೊಸ್ಬಿಡು. ಬೇಕಾದ್ರೆ ಪೂಜೆ ಮಾಡ್ತೀವಿ ಒಂದು ರೌಂಡು. ದೇವಸ್ಥಾನಕ್ಕೆ ಹೋಗಿದ್ದೆ, ಸಾಯಿಬಾಬಾ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ಗೊತ್ತಿಲ್ಲ, ಹಂಗೆ ಅಲ್ಲೇ ಕೈ ಮುಗ್ಕೊಂಡು ಬಂದೆ. ನನ್ನ ಬರ್ಡೇಯಲ್ಲಿ ಏನೇನೆಲ್ಲ ಮಾಡ್ತಾರೆ, ನನ್ನ ಹೆಂಡತಿ ಇವತ್ತು ಏನೇನೆಲ್ಲ ನನಗೆ ಸ್ಪೆಷಲ್ ಸರ್ಪ್ರೈಸ್ ಕೊಡ್ತಾರೆ. ಆರ್ ಡಿ ಗಾಯ್ಸ್ ನನ್ನ ಬರ್ಡೇಗೆ ನೋಡಿ ನನಗೆ ಒಂದು ಹೆಡ್ಸೆಟ್ ಗಿಫ್ಟ್ ಮಾಡಿದ್ದಾರೆ. ಆಮೇಲೆ ಬಟ್ಟೆ ಇಸ್ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಆಸೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಂಡತಿ ಇವತ್ತು ನನ್ನ ಬರ್ಡೇಗೆ ಏನೇನೋ ಪ್ಲಾನ್ಗಳು ಹಾಕಿ ಏನೇನೋ ಮಾಡಿಸ್ತಾರೆ. ನೋಡಿ ಗಾಯ್ಸ್, ನಾನೇ ರೆಡಿ ಆಗ್ಬಿಟ್ಟೆ. ಟಿಫನ್ ಕೂಡ ತಿಂದು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಇನ್ನೂ ನೋಡಿ ರೆಡಿ ಆಗಿಲ್ಲ. ನಾನು ಹೋಗಿ ಇವಾಗ ಕಾರ್ ತೊಗೊಂಡ್ಬರ್ತೀನಿ. ಸೊ ಕಾರ್ ತೊಗೊಂಬರೋ ಅಷ್ಟಲ್ಲಿ ರೆಡಿ ಇರ್ತೀರಾ? ಕಾರ್ ತೊಗೊಂಡು ಚೋಟನ್ ಕರ್ಕೊಂಡು ಬರ್ತೀನಿ. ಓಕೆ, ಚಿನ್ನಿ ಹೋಗೋರು ಅವ್ರು ಬಂದ್ಮೇಲೆ ನೀರಿನ ಕಾದಿಲ್ಲ. ಆಯ್ತಮ್ಮ. ನಾನು ಹೋಗಿ ತೊಗೊಂಡು ಚೋಟನ್ ಕರ್ಕೊಂಡು ಬರೋಷ್ಟಲ್ಲಿ ಅಷ್ಟೇ ಆಗುತ್ತೆ. ಅವ್ರೇನು ಟ್ಯಾಬ್ಲೆಟ್ಸ್ ಎಲ್ಲ ಹೇಳಿದಲ್ಲ, ನಾನು ಒಂದು ಮೆಸೇಜ್ ಮಾಡು, ತೊಗೊಂಬರ್ತೀನಿ. ಓಕೆ, ಇವಾಗ ಹೋಗಿ ಕಾರ್ ತೊಗೊಂಡು ನನ್ನ ಮಗನ ಕರ್ಕೊಂಡು ಬರೋಣ. ಅಷ್ಟರಲ್ಲಿ ಇವರೆಲ್ಲ ರೆಡಿ ಆಗಿರ್ತಾರೆ. ಸೊ ನಾವು ಹೊರಡೋಣ. ತಿರುವನ್ನಾಮಲೆ ಅಂತೆ. ತಿರುವನ್ನಾಮಲೆಗೆ ಹೋಗ್ತಾ ಇದ್ದೀವಿ. ನಾನು ಎಷ್ಟೋ ವರ್ಷಗಳಾಗಿತ್ತು ಆ ದೇವಸ್ಥಾನಕ್ಕೆ ಹೋಗಿ. ಸೊ ಕೇಳಿದ್ದೆ, ಖುಷಿ ಆಯ್ತು ನನಗೂ. ವಾವ್. ಯಾಕಂದರೆ ನಮ್ಮ ಅಪ್ಪ ಜೊತೆ ಹೋಗ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇದು ಯಾವುದೋ ಒಂದು ಥರ್ಮಲ್ ಸ್ಟಾರ್ಟ್ ಅಂತ ಯಾವುದೋ ಒಂದು ಎ ಸಿದು ಒಂದು ಸೆನ್ಸರ್ ಹೋಗಿತ್ತಂತ ಹಾಕ್ಸಿದ್ರೆ 1758 rupees ಆಗಿದೆ. ಇನ್ನೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದು ಇಶ್ಯೂ ರಿಸಾಲ್ವ್ ಆಗುತ್ತಾ ಇಲ್ವ ಅಂತ. ಸೊ ಒಂದಿನ ಓಡಿಸಿ ನೀಟಾಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತಂತೆ ಇದು ಇಶ್ಯೂ ರಿಸಾಲ್ವ್ ಆಗುತ್ತಾ ಇಲ್ವಾ. ಇಲ್ಲಾಂದರೆ ಫುಲ್ಲು ಎ ಸಿ ಸೆಟಪ್ಪೇ ಚೆಕ್ ಮಾಡಬೇಕಂತೆ. ಯಪ್ಪ, ಈ ಕಾರ್ಗಳು ಮೇಂಟೈನ್ ಮಾಡೋದು ಈ ಚಿಕ್ಕ ಕಾರ್ಗಳಿಗೆ ಹಿಂಗೆ ಅಂತ ಇದ್ದೀವಿ. ಇನ್ನು ದೊಡ್ಡ ನೋಡಲ್ಲಿ ನಿಂತಿದೆಯಲ್ಲ XUV ಗಾಡಿಗಳಿಗೆಲ್ಲ ಹೆಂಗೆ ಅಂತ ನನಗೆ ಗೊತ್ತಿಲ್ಲಪ್ಪ. ಈ ಮಿಡ್ ಪ್ಲಸ್ಸು ಇಂಥ ಜಾಗದಲ್ಲೆಲ್ಲ ಮೆಡಿಕಲ್ಗೆ ಹೋಗ್ಬಿಟ್ರೆ ತಗೊಂಡು ಒಂದು 50 ರೂಪಾಯಿಗೂ ಒಂದು ಇಷ್ಟು ಶುದ್ಧ ಬಿಲ್ ಕೊಡ್ತಾನೇನು. ಒಂದು ಚಾಕ್ಲೇಟ್ ತೊಗೊಂಡ್ರೆ ಶುದ್ಧ ಬಿಲ್ ಕೊಡ್ತಾನೇನು. ಬಿಲ್ ತೊಗೊಂಡು ಅದು ಪ್ರಿಂಟ್ ಆಗೋಕೆ ಅರ್ಧ ಅವರು ಕಿಗಿ ಅಂತ ಬರೋ ಅಷ್ಟರಲ್ಲಿ. ಓಕೆ ಗಾಯ್ಸ್, ಸೊ ಇವಾಗ ಕಾರ್ ತೊಗೊಂಡು ನನ್ನ ಮಗನ ಪಿಕಪ್ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಏನೋ ಗೈಸ್, ಬರ್ಡೇ ನನಗೇನೋ ಅಂತ ಒಂದು ಬರ್ಡೇ ದಿನ ಸೆಲೆಬ್ರೇಷನ್ ಇವೆಲ್ಲ ನನಗೇನಂತ ಇಂಟ್ರೆಸ್ಟ್ ಇಲ್ಲ ಈಗ. ಏನೋ ಎಲ್ಲ ನಾನು ನಿಂತಿನೇ ಕಾಯ್ತಾ ಇರ್ತಾರೆ. ಒಂದು ತಿಂಗಳಾದರೂ ಬರ್ಡೇ ಅಂದ್ಕೊಂಡು ಅದೇನು ಖುಷಿ ಕೊಡೋದು ಅವ್ರಿಗೆ. ಬಟ್ ಚಿಕ್ಕ ವಯಸ್ಸಲ್ಲಿ ಇತ್ತು ಎಕ್ಸೈಟ್ಮೆಂಟು. ಬಟ್ ಈಗಿಲ್ಲ ಗೈಸ್. ಈಗ ಬರ್ಡೇ ಅಂದರೆ ಖರ್ಚು. ಬರ್ಡೇ ಬಂದರೆ ಭಯ ಆಯ್ತದೆ. ಅವ್ರ ಪಾರ್ಟಿ ಇವ್ರ ಪಾರ್ಟಿ, ಅಲ್ಲೋ ಇಲ್ಲೋ ಇಲ್ಲಿ ಕರ್ಕೊಂಡು ಅಲ್ಲಿ ಕರ್ಕೊಂಡೋಗು. ಅಲ್ಲೋ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇತ್ತು. ಈಗ ಫೈನಲಿ ಹಿಂಗೆ ಹೋಗೋ ಥರ ನನ್ನ ಬರ್ಡೇ ದಿವಸ ಹೋಗೋ ಥರ ದೇವರು ನನ್ನ ಬರ್ಡೇ ದಿವಸ ಕರ್ಸ್ಕೊಳ್ತಾ ಇದ್ದಾನೆ. ವೆರಿ ಮಚ್ ಹ್ಯಾಪಿ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿದೆ ಇವತ್ತು, ಕೂಲಾಗಿ. ಸೊ ನೈಸ್ ವೆದರ್. ನನ್ನ ಮಗ ನೋಡಿ ಡ್ರೆಸ್ ಹಾಕಿ ಎಲ್ಲ ಅವನ್ನ ರೆಡಿ ಮಾಡಿದರೆ ಹೋಗಿ ಸಮರ್ ಡ್ರೆಸ್ ಚಡ್ಡಿ ಶಾರ್ಟ್ಸ್ ಎಲ್ಲ ಹಾಕೊಂಡು ನಿಂತವ್ ನೋಡಿ. ಬರಲಿ ಇಲ್ಲಿ ಕ್ಯಾಮ್ರಾಗೆ ತೋರಿಸು, ನಿನ್ನ ಬಟ್ಟೆಗಳು ತೋರಿಸು. ಇಲ್ಲಿ ನೋಡಿ, ಹಿಂಗ ನಿನ್ಗೆ ರೆಡಿ ಮಾಡಿ ಕಳಿಸ್ದೆ ಅಂದ್ರೆ ತಾನೇ ನಾನು. ನೀನ್ ಯಾಕೆಲ್ಲ ಡ್ರೆಸ್ ಎಲ್ಲ ಬಿಚ್ಚಾಕಿದ್ದು? ಕಡಿತಾ ಇದ್ದೆ ನಿಂಗೆ. ಟೈಮು 12 ಗಂಟೆ ಆಯ್ತು, ಇನ್ನೂ ಇವ್ರು ರೆಡಿ ಆಗಿಲ್ಲ.
ನಿನ್ನೆವರೆಗೂ ಅಯ್ಯೋ ನನ್ನ ಕಾರ್ ಲೇಟ್ ಆಗುತ್ತೆ ರೆಡಿ ಆಗಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ನಾವೇ ರೆಡಿ ಆಗ್ಬಿಡ್ತೀವಿ ಅಂದರು. ನನ್ನ ಕಾರ್ ರೆಡಿ ಆಗಿ 1 ಅವರ್ ಆಯ್ತು, ಇನ್ನು ನಮ್ಮ ಲೇಡೀಸ್ ರೆಡಿ ಆಗಿಲ್ಲ ನೋಡಿ. ಇನ್ನೂ 12:30 ಆದರೂ ಇನ್ನೂ ಮೇಕಪ್ ಮಾಡ್ಕೊಂಡಿದ್ದಾರೆ. ಝೂಮ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಫಸ್ಟ್ ಒಂದು ಕೋಟಿಂಗ್ ಆಗ್ತಾ ಇದೆ, ನೆಕ್ಸ್ಟ್ ಒಂದು 3 ಕೋಟಿಂಗ್ಸ್ ಆಗುತ್ತೆ. 3 ಕೋಟಿಂಗ್ಸ್ ಗೈಸ್, 3 ಕೋಟ್ ಹಿಂಗೆ ಲೇಯರ್ ತೆಗಿಬೋದು ನಾವು, ಲೇಯರ್ಸ್. ನೋಡಮ್ಮ ಎಲ್ಲ ಪ್ಯಾಕಿಂಗ್ ಆಯ್ತು, ಎತ್ಕೊಳ್ರಿ. ಫೈನಲಿ 1 ಗಂಟೆ ಹೋಗ್ತಾ ಇದೀವಲ್ಲಮ್ಮ, 10 ಗಂಟೆ ಅನ್ನೋರು. ಇವಳು ತಾನೆ ನೈಟು 9 ಗಂಟೆಗೆ ರೆಡಿ ಇರ್ತೀನಿ ಅಂದಿದ್ದು. 10 ಗಂಟೆಗೆ 10 ಗಂಟೆಗೆ ರೆಡಿ ಇರ್ತೀನಿ. ಅದೇ ಮಗ ತೋರ್ಸಮ್ಮ, ಮಗ ತೋರ್ಸಮ್ಮ. ಓಕೆ ನಮ್ಮ ಚಿನ್ನಿನೂ ರೆಡಿ ಆಗ್ಬಿಟ್ಟಿದೆ. ಸರಿ ನಡಿ ಹೋಗೋಣ. ಓಕೆ ಹೋಗೋಣ. ಕ್ಯಾಮ್ರಾಗ ಸ್ವಲ್ಪ ಪೋಸ್ ಕೊಟ್ಬಿಡ್ರಿ, ನೋಡ್ರಿ ಇಲ್ಲ ಜರ್ಬೋದು ಇಲ್ಲಿ. ಹ್ಯಾಪಿ ಬರ್ಡೇ ಗುಂಡಾ ಅಫಿಷಿಯಲ್ ಹ್ಯಾಪಿ ಥ್ಯಾಂಕ್ ಯು. ಇವಾಗ ಸ್ಟಾರ್ಟ್ ಒಂದು ಬರ್ಡೇ. ಓಕೆ, ನಮ್ಮ ಒಂದು ಪಯಣ ಸ್ಟಾರ್ಟ್ ಆಗಿದೆ. ಹ್ಯಾಪಿ ಬರ್ಡೇ ಹೇಳು ಪಪ್ಪಗೆ. ಬ್ಯಾಡ್ ನ್ಯೂಸ್ ಗಾಯ್ಸ್, ನಾವು ಓಡ್ತಾ ಇದ್ವಿ, ಒಂದು ಬ್ಯಾಡ್ ನ್ಯೂಸ್ ಬಂತು. ಅದು ಏನಂದರೆ ನಮ್ಮ ವೈಫ್ ಅವರ ಅಜ್ಜಿ ತೀರ್ಕೊಂಡಿದ್ದಾರೆ. ಸೊ ಈಗ ನಾವು ಊರಿಗೆ ಹೋಗ್ತಾ ಇದ್ವಿ. ನಮ್ಮ ಆಸೆ ಬೇರೆ 2 ಅವರ್ ಮೇಕಪ್ ಹಾಕೊಂಡ್ಲು ನೋಡು, ಪಾಪ ಎಲ್ಲ ವೇಸ್ಟ್ ಆಗೋಯ್ತು. ಓ ಸಾರಿ, ಇದೆಲ್ಲ ಎಡಿಟ್ ಮಾಡಬೇಕಲ್ಲ ನಾನು. ಓ ಓಕೆ ಸಾರಿ ಗೈಸ್, ನಾನು ಇವಾಗ ಊರಿಗೆ ಹೊರಡಬೇಕು. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅದನ್ನು ನಗ್ನಗ್ತಾ ಹೇಳ್ತಿದ್ಯಾ, ಅಜ್ಜಿ ಹೋಗಿದ್ದಾರೆ ಅಳು ಸ್ವಲ್ಪ. ಇರಮ್ಮ, ಇದನ್ನೆಲ್ಲ ಎಡಿಟ್ ಮಾಡ್ಬೇಕಾರೋ ಯಾರು. ಸಾರಿ ಗೈಸ್, ನಾನು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾವು ಊರಿಗೆ ಹೋಗ್ತಾ ಇದ್ದೀನಿ.